ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ಅದ್ಗೆ? ಹಾ, ಟೇಸ್ಟ್ ನೋಡ್ಸೋದಾ ಹೇಗಿದೆ ಅಂತ? ಚೆನ್ನಾಗಿದೆ ಅದ್ಗೆ. ಥ್ಯಾಂಕ್ ಯು. ನಿಮ್ಮ ಅಣ್ಣನ್ಗೆ ಮೆಣಸಿನ್ಕಾಯಿ ಬಜ್ಜಿ ಪುದೀನ ಚಟ್ನಿ ಅಂದ್ರೆ ಪಂಚ ಪ್ರಾಣ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದಷ್ಟೇ ಅಲ್ಲ, ಎಲ್ಲಾನು ಬೇಸಿಕಲಿ ಫೂಡಿ ಅಲ್ವಾ ಅವರು. ಹೊಟ್ಟೆ ನೋಡಿದ್ರೆ ಗೊತ್ತಾಗತ್ತಾರೆ. ಅಣ್ಣ ಏನಾದ್ರೂ ಇದನ್ನ ಕೇಳಿಸ್ಕೋಬೇಕು ಅಷ್ಟೇ. ಅವ್ರ ಇದಕ್ಕೆಲ್ಲ ತಲೆನೇ ಕೇಳಿಸ್ಕೊಳ್ಳಲ್ಲ. ಆ ವಿಷಯದಲ್ಲಿ ತುಂಬಾನೇ ಸ್ವೀಟ್ ಅವರು. ಇನ್ಫ್ಯಾಕ್ಟ್ ನಾನು ಗೌತಮ್ ಅವ್ರಿಗೆ ಹೇಳ್ತಿರ್ತೀನಿ, ನೋಡಿ ಗೌತಮರೇ, ನೀವು ಸಣ್ಣಾಗೋಗಿ ಹೋಗ್ಬೇಡಿ, ನೀವು ಈ ರೀತಿನೇ ದೊಪ್ಪಗಿದ್ರೇ ಚಂದ ಅಂತ. ಹೌದಕ್ಕೆ, ಅಣ್ಣ ಈ ತರ ಗುಂಡ್ಗುಂಡಕ್ಕಿದ್ರೇನೆ ಚಂದ. ಸಣ್ಣ ಆದ್ರೆ ಹೆಂಗಿರ್ತಾರೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಅಂದಾಗೆ ಅದ್ಗೆ ಬಜ್ಜಿ ಯಾಕೆ ಇಷ್ಟು ಬೇಗ ಮಾಡಿರ್ತಿದ್ದೀರಾ? ಅಣ್ಣ ಆಫೀಸಿಂದ ಬರೋದು ಇನ್ನೂ ಲೇಟ್ ಆಗುತ್ತಲ್ವಾ? ಈಗ ಹವಾಮಾನ ಬದಲಾಗೋಗ್ಬಿಟ್ಟಿದೆ. ನಿಮ್ಮ ಅಣ್ಣ ಆಫೀಸ್ ಬಿಡೋ ಟೈಮಲ್ಲಿ ಬರಲ್ಲ, ಸ್ಕೂಲ್ ಬಿಡೋ ಟೈಮಲ್ಲಿ ಬರ್ತಾರೆ. ಅಯ್ಯೋ ಹೌದಲ್ವಾ, ನನ್ ಮರ್ತೇ ಬಿಟ್ಟಿದ್ದೆ. ಪುಟ್ಟಿ ಶಾಲೆ ಮುಗಿದ ತಕ್ಷಣ ಅಣ್ಣ ಕರ್ಕೊಂಡ್ ಬರ್ತಾರಲ್ವಾ? ಎಸ್, ಬಂದೇ ಬಿಟ್ರು ಅನ್ಸುತ್ತೆ. ಅದ್ಗೆ ನೀವ್ ಹೋಗಿರಿ, ನಾನ್ ಮಾಡ್ಕೊಂಡ್ ಬರ್ತೀನಿ. ಶೋರ್? ಹಾ, ಥ್ಯಾಂಕ್ ಯು. ನಿಂತ್ಕೋ. ಏನು ಗಮ್ಮಂತ ವಾಸನೆ ಬರ್ತಾ ಇದೆ ಅಲ್ವಾ? ಏನು ಬಜ್ಜಿ? ಹೌದಾ? ಪುದೀನ ಚಟ್ನಿ ಕೈಲಾಗಿ ತರ ತಾನೆ. ಅರೆ, ನೀವ್ ಈ ತಾನೇ ಬಂದಿದ್ದೀರಾ? ಕುತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ಅಲ್ಲ ಏನ್ ಕೈ ನೋವಾಯ್ತಾ ತಂದ್ಬಿಟ್ಟಿದ್ರೆ? ನನ್ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ರಿ, ಈ ಚೋಟ್ ಮೆಣಸಿನ್ಕಾಯಿ ಸುಮ್ನಿದೆ, ನೀವೇನು ಅಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ಏನು, ನಾನು ಅವಳಿಗಿಂತ ಚಿಕ್ಕವನು ಅಲ್ಲೊಪ್ಟೆ. ನನ್ಕಿಂತ ಚಿಕ್ಕ. ಸರಿ ಹೋಯ್ತು ನಿಮ್ಮಿಬ್ಬರು ಜೋಡಿ. ಏನ್ ಸುಮ್ನೆ ಕೂತಿದ್ದಲ್ಲ, ಹೋಗಿ ತಗೊಂಬನ್ರಿ. ಹಾ, ಸುಧಾ ಬಂದೆ. ಸುಧಾ ಬೇಗ ಬಾಮ್ಮ ಪ್ಲೀಸ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಬಿಸಿ ಬಜ್ಜಿ ತಿಂದು ಹೆಂಗಿದೆ ಅಂತ ಹೇಳಿ. ಹಾ, ಆಫ್ ಕೋರ್ಸ್. ಸೂಪರ್ ಆಗಿದೆ ಅಲ್ಲ? ಸರಿ, ಈಗ ಒಂದು ಕಾಂಪಿಟೇಷನ್, ಯಾರು ಜಾಸ್ತಿ ತಿಂತಾರೆ ಅಂತ, ಓಕೆನಾ? ನೀವೇ ಜಾಸ್ತಿ ತಿನ್ನೋದು. ಹೆಂಗ ಹೇಳ್ತೀಯಾ? ನಿಮ್ ಮೊಟ್ಟೆ ದೊಡ್ಡದಾಗಿದೆಯಲ್ಲ ಅದಕ್ಕೆ. ಪುಟ್ಟಿ ಹಂಗೆಲ್ಲ ಹೇಳ್ಬಾರ್ದು, ಕ್ಷಮೆ ಕೇಳು. ಇರ್ಲಿ ಬಿಡು ಪಾಪ, ಅವಳು ನನ್ನ ಬೆಸ್ಟ್ ಫ್ರೆಂಡ್, ಅವಳು ಏನ್ ಬೇಕಾದ್ರೂ ಹೇಳ್ಬೋದು, ಫುಲ್ ಪರ್ಮಿಷನ್ ಇದೆ. ನೀನ್ ಹೇಳ್ಬಿಟ್ಟಿ. ಅಣ್ಣ, ನೀವು ಹೆಂಗೆ ಸಲೀಸ್ಬಿಟ್ರೆ ನಿಮ್ಗೆ ತೊಂದ್ರೆ ನೋಡಿ. ಅಮ್ಮ ನೀನ್ ಸುಮ್ನೆ ಇರು. ನೋಡಿ ಅಣ್ಣ, ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಿ. ಬಾಯ್ ಹಾಕ್ತೀನಿ. ಅತ್ತೆ, ಇವ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಏನ್ ಮಾಡಿದ್ರು? ನನ್ನ ಫ್ರೆಂಡ್ಸಿಗೆಲ್ಲ ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ಪೆನ್ನು, ಬುಕ್ಸು ಎಲ್ಲ ಕೊಟ್ರು. ನೈಸ್. ಇನ್ಮೇಲೆ ನಮ್ ಸ್ಕೂಲ್ನ ಮಾಮನೇ ನೋಡ್ಕೊಂಡದಂತೆ. ಇವರೇ ನೋಡ್ಕೊಳ್ತಾರೆ. ವೇಟ್ ಸ್ಕೂಲನ್ನು ನೋಡ್ಕೊಳ್ಳೋದು ಅಂತ ಹೇಳ್ಬಿಡಪ್ಪ. ಆಮೇಲೆ ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ಸುಮ್ಮನಿರಿ, ನನಗೇನು ಅಷ್ಟು ಅರ್ಥ ಆಗಲ್ವಾ? ನಾನು ಈ ಸ್ಕೂಲ್ನ ದತ್ತು ತಗೊಂಡಿದ್ದೀನಿ. ಹಾಗಾದ್ರೆ ಅಣ್ಣ, ಇನ್ಮೇಲೆ ಸ್ಕೂಲ್ ಉಸ್ತುವಾರಿ ಎಲ್ಲ ನೀವೇ ನೋಡ್ಕೊಳ್ಳೋದಾ? ಉಸ್ತುವಾರಿ ಅಂತಲ್ಲ, ಒಂದಷ್ಟು ಖರ್ಚು ವೆಚ್ಚಗಳನ್ನ ನೋಡ್ಕೊತೀನಿ. ಇವಾಗ ಸ್ಕೂಲಲ್ಲಿ ಒಂದಷ್ಟು ಕೆಲಸಗಳಾಗಬೇಕಾಗಿದೆ, ಸೊ ಅದನ್ನ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಖುಷಿಗೆ. ನಿಜವಾಗ್ಲೂ ಗೊತ್ತು, ತುಂಬಾ ಖುಷಿ ಆಯ್ತು. ಒಂದು ಲೆಕ್ಚರರ್ ಆಗಿ, ಮೇಷ್ಟ್ರ ಮಗಳಾಗಿ ನೀವು ಒಂದು ಸ್ಕೂಲ್ನ ದತ್ತು ತಗೋತಿದ್ದೀರಾ ಅಂತ ಹೇಳಿದ್ರಲ್ಲ, ಆ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ನಿಮಗೊಂದು ದೊಡ್ಡ ಥ್ಯಾಂಕ್ಸ್. ಈ ವಿಷಯನ ನನ್ನ ಅಪ್ಪನ ಫೋನ್ ಮಾಡಿ ಹೇಳ್ಬೇಕು, ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಮೊದಲೇ ನಿಮ್ಮನ್ ಕಂಡ್ರೆ ಪ್ರೀತಿ, ರೆಸ್ಪೆಕ್ಟು, ಈ ವಿಷಯ ಕೇಳಿ ಇನ್ನೂ ಹೆಚ್ಚಾಗೋಗ್ಬಿಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.